ಮಿತ್ರರೇ ನಮಸ್ಕಾರ. ಒಬ್ಬ ಕರ್ನಾಟಕ ಸರ್ಕಾರಿ ನೌಕರರ 20 ವರ್ಷ ಆದಮೇಲೆ ಅಥವಾ 15 ವರ್ಷ ಆದಮೇಲೆ ಅಥವಾ 10 ವರ್ಷ ಆದಮೇಲೆ, ಸೊ ಯಾವುದೇ ವರ್ಷ ಆಗಿರ್ಬೋದು, 10, 15, 20, 25 ಯಾವುದೇ ವರ್ಷದ ಟೈಮ್ ಬಾಂಡನ್ನು ನಾವು ಮಾಡಬೇಕಾದ್ರೆ ಇಲ್ಲಿ 3 ಹಂತಗಳಲ್ಲಿ ನಾವು ಆ ಸರ್ಕಾರಿ ನೌಕರರ ಟೈಮ್ ಬಾಂಡನ್ನು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಮೊದಲನೇ ಹಂತ ಬಂದ್ಬಿಟ್ಟು ಈಗ ನಾವು ಹೆಚ್ ಒ ಡಿ ಅವರಿಗೆ ರಿಕ್ವೆಸ್ಟ್ ಕೊಡಬೇಕು. ಏನು ಆರ್ಡರ್ ಬಂದಿರುತ್ತಲ್ಲ ಆರ್ಡರ್ ಹಾಕ್ಬಿಟ್ಟು ರಿಕ್ವೆಸ್ಟನ್ನು ಕೊಡಬೇಕಾಗತ್ತೆ. ಸೊ ಆ ರಿಕ್ವೆಸ್ಟು ಅಲ್ಲಿಂದ ಹೆಚ್ ಒ ಡಿ ಅವರಿಂದ ಅಪ್ರೂವ್ ಆಗಿ ಬಂದಮೇಲೆ ನೆಕ್ಸ್ಟ್ ಎರಡನೇ ಹಂತ ಮಾಡಬೇಕು. ಸೊ ನಿಮ್ಗೆ ಏನಾದರೂ ಹೆಚ್ ಒ ಡಿ ಅವರಿಗೆ ಯಾವ ರೀತಿ ರಿಕ್ವೆಸ್ಟ್ ಕೊಡಬೇಕು ಅನ್ನೋವಂಥದ್ದು ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮಾಹಿತಿ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಅದು ಪಾರ್ಟ್ 1 ಆಗಿರುತ್ತೆ, ಇದು ಪಾರ್ಟ್ 2. ಸೊ ಈಗ ನಾವು ನೇರವಾಗಿ ಅರಿಯರ್ಸ್ ಅನ್ನ ಮಾಡ್ಕೋಬೇಕೀಗ. ಸೊ ಎಷ್ಟು ತಿಂಗಳಿಂದ ಅವರು ಅರಿಯರ್ಸ್ ಮಾಡ್ಕೋಬೇಕು ಅಂತ ಇರ್ತೀವೋ ಅಷ್ಟು ತಿಂಗಳ ಅರಿಯರ್ಸ್ ಅನ್ನ ನಾವೀಗ ಮಾಡಬೇಕಾಗುತ್ತೆ. ಸೊ ಈಗ ನಾನು HRMS ನಲ್ಲಿ ಅರಿಯರ್ಸ್ ಅನ್ನ ಮಾಡ್ತಾ ಇದ್ದೀನಿ. ಇದು ಟೈಮ್ ಬಾಂಡ್ ಅರಿಯರ್ಸ್. ನಾನು ಪ್ರತ್ಯೇಕವಾಗಿ 20 ವರ್ಷದ ಟೈಮ್ ಬಾಂಡ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟೇ ವರ್ಷದ ಟೈಮ್ ಬಾಂಡ್ ಮಾಡ್ಕೊಂಡ್ರು ಕೂಡ ಸೇಮ್ ಪ್ರೊಸೀಜರ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಸೊ ಈಗ ನಾನು ಹೋಮ್ ಪೇಜಲ್ಲಿ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅರಿಯರ್ಸು, ಆಮೇಲೆ ನೆಕ್ಸ್ಟ್ ಕಾಲಮ್ ಬಂದ್ಬಿಟ್ಟು ಜನರೇಟ್ ಅರಿಯರ್ಸ್ ಅನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ. ಸೊ ಸಂಬಂಧಪಟ್ಟ ಎಂಪ್ಲಾಯರ್ ಅವರ KJD ನಂಬರ್ ಅನ್ನ ನೀವು ಸರಿಯಾದ KJD ನಂಬರ್ ಅನ್ನ ಟೈಪ್ ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾದ್ಮೇಲೆ 3 ಅಕ್ಷರ ಕೇಳುತ್ತೆ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರ ಹೆಸರು ಬರುತ್ತೆ. ಸೊ ಇಲ್ಲಿ ಅವರ ಡೀಟೇಲ್ಸ್ ಆಲ್ರೆಡಿ ಪ್ರೀಫಿಲ್ಡ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವೀಗ ಇಲ್ಲಿ ಪ್ರಮೋಷನ್ ಅರಿಯರ್ಸ್ ಅಂತ ಕೊಡಬೇಕು. ಇದು ಇನ್ಕ್ರಿಮೆಂಟ್ ಅರಿಯರ್ಸ್ ಆಗೋದಿಲ್ಲ, ಪ್ರಮೋಷನ್ ಅರಿಯರ್ಸ್. ಟೈಮ್ ಬಾಂಡ್ ನಥಿಂಗ್ ಬಟ್ ಇಲ್ಲಿ ಪ್ರಮೋಷನ್ ಅಂತಾನೆ ನಾವು ಕನ್ಸಿಡರ್ ಮಾಡ್ಕೊಳ್ಳುವಂಥದ್ದು. ಸೊ ಗೆಟ್ ಕೊಡಿ. ಸೊ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ 4/12 ನಾವು 4ನೇ ತಾರೀಕಿಗೆ ಅದನ್ನ ರಿಕ್ವೆಸ್ಟ್ ಕಳಿಸಿದ್ವಿ. ಸೊ ಇದು ಬಂದ್ಬಿಟ್ಟು 20 ವರ್ಷದ ಟೈಮ್ ಬಾಂಡ್ ಅಂತ ಇದೆ ನೋಡಿ, 20 years ಟೈಮ್ ಬಾಂಡ್ ಪ್ರಮೋಷನ್ ಅಂತ ಇದೆ. ಸೊ ಸಂಬಂಧಪಟ್ಟ ನೌಕರರದ್ದು ಏನು ಹೊಸ ಏನು ಬೇಸಿಕ್ ಇದೆಯಲ್ಲ ಅದು ಚೇಂಜ್ ಆಗಿ ಬಂದಿದೆ. ಸೊ ಅದನ್ನ ಯಾವುದು ಇದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಕೊನೆಯಲ್ಲೇ ಇರುತ್ತೆ, ಯಾವಾಗಲೂ ಕೂಡ ಮೇಲ್ಗಡೆ ಇರೋದಿಲ್ಲ, ಕೊನೆಯಲ್ಲೇ ಇರುತ್ತೆ. ಸೊ ಅದನ್ನ ನೀವು ನೋಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಬ್ಲಿಂಕ್ ಆಗುತ್ತೆ ಪೇಜು. ಅದಾದ್ಮೇಲೆ ಸೆಲೆಕ್ಟ್ ಆಗಿರುತ್ತದು. ಈಗ ಜನರೇಟ್ ಅರಿಯರ್ಸ್ ಕೊಡಿ. ಜನರೇಟ್ ಅರಿಯರ್ಸ್ ಕೊಟ್ಟಾದ್ಮೇಲೆ ಅದು ಜನರೇಟಿಂಗ್ ಆಗ್ತಾ ಇದೆ ನೋಡಿ. ಸೊ ಪ್ರಮೋಷನ್ ಅರಿಯರ್ ಜನರೇಟೆಡ್ ಸಕ್ಸಸ್ಫುಲಿ, ಎಸ್, ಓಕೆ ಅನ್ನ ಕೊಡಿ. ಸೊ ಈಗ ಜನರೇಟ್ ಆಗಿದೆ. ಸೊ ಮತ್ತೆ ಬನ್ನಿ ಹೋಮ್ ಪೇಜಿಗೆ. ಹೋಮ್ ಪೇಜಿಗೆ ಬಂದಾಗ ಇಲ್ಲಿ ನೆಕ್ಸ್ಟ್ ಎರಡನೇ ಹಂತ. ಸೊ ಈಗ ಜನರೇಟ್ ಅಲ್ಲಿ ನಾವು ಅರಿಯರ್ಸ್ ಅನ್ನ ಜನರೇಟ್ ಮಾಡ್ಕೊಂಡಿದೀವಿ. ಈಗ ಜನರೇಟ್ ಆಗಿರೋ ಅಂಥದ್ದನ್ನ ನಾವೇನ್ ಮಾಡ್ಬೇಕು, ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕರ್ಸರ್ ತಗೊಂಡೋಗಿ ಕ್ಲಿಕ್ ಮಾಡ್ಬಿಡಿ. ಜಸ್ಟ್ ಕರ್ಸರ್ ಅನ್ನ ತಗೊಂಡೋಗ್ಬಿಟ್ಟು ಇಲ್ಲಿ ಅರಿಯರ್ಸ್ ಅಲ್ಲಿ 3ನೇ ಆಪ್ಷನ್ ಇದೆ, ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತ. ಸೊ ಅದರಲ್ಲಿ ಕರ್ಸರ್ ತಗೊಂಡೋದ್ರೆ ಇಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲ್ ಅಂತಾನೆ ಇದೆ ಮತ್ತೊಂದು ಕಾಲಮು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಸೊ ಅದು ಅಲ್ಲೇ ಬರೋವಂಥದ್ದು. ಇನ್ನು ಉಳಿದಿದ್ದೆಲ್ಲ ಬೇರೆ ಬೇರೆ ಇದೆ, HR ಅವು ಇವು FA ಅದೆಲ್ಲ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಈ ಪೇಜ್ ಓಪನ್ ಆಗುತ್ತೆ. ಸೊ ಇದನ್ನ ಸರಿಯಾಗಿ ನೀವು ಗಮನಿಸ್ಕೊಳ್ಳಿ. ಇಲ್ಲಿ ಯಾವ ತಿಂಗಳಿಂದ ಅವ್ರದ್ದು ಅರಿಯರ್ಸ್ ಆಗಬೇಕು ಅಂತ. ಸೊ ಯಾವ ತಿಂಗಳಿಂದ ಅಂತ ಹೇಳಿದ್ರೆ ಅವ್ರದ್ದು ಜೂನ್ ತಿಂಗಳಿಂದ ಅಂತ ನಾನು ಕೊಡ್ತಾ ಇದ್ದೀನಿ. ಮಂತ್ ಬಂದ್ಬಿಟ್ಟು ಈಗ ನಾನು ಡಿಸೆಂಬರ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಅವರು ಡಿಸೆಂಬರ್ ಸ್ಯಾಲರಿನಲ್ಲಿ ಬಂದ್ಬಿಡುತ್ತದು. ಸೊ ಹಾಗಾಗಿ ನಾವು ನವೆಂಬರ್ ವರೆಗೂ ನಾವು ತಗೊಳ್ತಾ ಇದೀವಿ. ಹೆಡ್ ಆಫ್ ಅಕೌಂಟ್ ಯಾವ್ದಿದೆ ನೋಡ್ಕೊಳ್ಳಿ. ಹೆಡ್ ಆಫ್ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ಟಾಬ್ಲಿಷ್ಮೆಂಟ್ ನಂಬರು ಅವರು 1ನಲ್ಲಿದ್ದಾರಾ 2ನಲ್ಲಿದ್ದಾರಾ ಅಥವಾ ಇನ್ನೂ ಹೆಚ್ಚಾಗಿದ್ರೆ ಇನ್ನೂ ಹೆಚ್ಚಿನದು ಯಾವ್ದಿದೆ ಅದನ್ನ ನೋಡ್ಕೊಳ್ರಿ. ಯಾವ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಈಗ ನೀವು ಮಾಡ್ತಾ ಇರುವಂತಹ ಎಂಪ್ಲಾಯರ್ ಅವರ ಹೆಸರಿದೆ ಆ ಎಸ್ಟಾಬ್ಲಿಷ್ಮೆಂಟ್ ನಂಬರ್ನ EST ನಂಬರ್ನ ತಗೊಳ್ಳಿ. ನೆಕ್ಸ್ಟ್ ಅರಿಯರ್ಸ್ ಫಾರ್ ಯಾವ್ದ್ರದ್ದು, ಪ್ರಮೋಷನ್ ಅರಿಯರ್ಸ್. ಸೊ ಇಯರ್ ಅನ್ನ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಪ್ರಮೋಷನ್ ಅರಿಯರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ವ್ಯೂ ರಿಪೋರ್ಟ್ ಅಂತ ಇದೆ. ಸೊ ನಾನೀಗ ವ್ಯೂ ಮಾಡ್ತಾ ಇದ್ದೀನಿ. ಸೊ ಲೋಡಿಂಗ್ ಆಗ್ತಾ ಇದೆ ರಿಪೋರ್ಟು. ಸೊ ಎಸ್ ಬಂತು. ಸೊ ಈಗ ಸಂಬಂಧಪಟ್ಟ ಎಂಪ್ಲಾಯರ್ ಅವರು ನೋಡಿ ಇಲ್ಲಿ ನಾವು ಯಾವ ತಿಂಗಳಿಂದ ಕೊಟ್ಟಿದ್ವಿ ಆ ತಿಂಗಳವರೆಗೂ ಅದು ಬಂದಿರುತ್ತೆ. ಸೊ ಇಲ್ಲಿ ನೋಡಿ ನಾನು ಜೂನ್ ಕೊಟ್ಟಿದ್ದೆ, 6, 7, 8, 9, 10, 11 ನವೆಂಬರ್ ವರೆಗೂ ಅವ್ರದ್ದು ಅರಿಯರ್ಸ್ ಬಂದಿದೆ. ಸೊ ಇದು ನಾವು ಮತ್ತೆ ಬಿಫೋರ್ ಅಪ್ರೂವಲ್ ಅಲ್ಲಿ ತಗೊಂಡು ಬಿಲ್ ಅನ್ನ ಜನರೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಮಸ್ಟ್ ಅಂಡ್ ಶುಡ್ ಪ್ರಿಂಟ್ ತಗೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ರೆಫರೆನ್ಸ್ ಇದು ಬೇಕೇ ಬೇಕಾಗತ್ತೆ. ಸೊ ಹಾಗಾಗಿ ಇದನ್ನ ಎಷ್ಟು ಪೇಜ್ ಇದೆ ಅನ್ನೋವಂಥದ್ದನ್ನ ನೋಡ್ಕೊಂಡು ಸೇವ್ ಮಾಡ್ತಾ ಇದ್ದೀನಿ. ಸೊ ಬಹುಶಃ ನಾನು ಸೇವ್ ಮಾಡ್ತಾ ಇರೋದು ನಿಮಗೆ ಕಾಣಿಸ್ದೇನು ಇರಬಹುದು. ಸೊ ಅದನ್ನ ಒಂದ್ಸಲ ನೀವು ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವ್ರದ್ದು ನಾನು
ಟೈಮ್ ಬಾಂಡ್ ಅಂತ, ಟೈಮ್ ಬಾಂಡ್ at 20 ಡ್ರಾಫ್ಟ್, ಇದು ಡ್ರಾಫ್ಟ್ ಬಿಲ್ ಆಕ್ಚುಲಿ ಇದು. ಸೊ ಡ್ರಾಫ್ಟ್ ಅಂತ ನಾನು ಹಾಕ್ತಾ ಇದ್ದೀನಿ SVC. ಸೊ ಅದು ಸಂಬಂಧಪಟ್ಟ ನೌಕರರ ಹೆಸರು ಹಾಕ್ಬಿಟ್ಟು ಡ್ರಾಫ್ಟ್ ಅನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಡ್ರಾಫ್ಟ್ ಇರೋದಂಥದ್ದನ್ನ ನೀವೇನ್ ಮಾಡಿ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಸೇವ್. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನೋಡಿ 6ನೇ ತಿಂಗಳಲ್ಲಿ ಆಕ್ಚುಲಿ ಅವ್ರದ್ದು ಪ್ರಮೋಷನ್ ಇರೋವಂಥದ್ದನ್ನ ಆ ತಿಂಗಳಲ್ಲಿ ಅವ್ರದ್ದು ಅಂದ್ರೆ ಜೂನ್ ತಿಂಗಳಲ್ಲಿ ಅವ್ರದ್ದು ಕೇವಲ 153 ರೂಪಾಯಿ ಅಷ್ಟೇ ಬಂದಿದೆ. ಅವರಿಗೆ 153 ಅಂತ ಹೇಳಿದ್ರೆ ಕೇವಲ ಒಂದು ದಿನ, 2 ದಿನನೋ 3 ದಿನನೋ ಅಷ್ಟೇ ಇದೆ. 29ನೇ ತಾರೀಕು ಅವ್ರದ್ದು ಪ್ರಮೋಷನ್ ಇನ್ಕ್ರಿಮೆಂಟ್ ಆಗ್ಬೇಕಾಗಿತ್ತು, ಆ ದಿನದಿಂದನೂ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಗಮನಿಸಬಹುದು. ಅದಾದ ಮೇಲೆ ಉಳಿದಿದ್ದೆಲ್ಲವೂ ಕೂಡ 2300 ಅವ್ರದ್ದು ಏನು ಇನ್ಕ್ರಿಮೆಂಟ್ ಇರುತ್ತೋ ಅದೆಲ್ಲವೂ ಕೂಡ ಬಂದಿದೆ. ಸೊ ಇದನ್ನ ನೀವು ಗಮನಿಸ್ಕೊಳ್ಳಿ. ಯಾವ ತಿಂಗಳಲ್ಲೇ ಅರಿಯರ್ಸ್ ಆಗುತ್ತೋ ಆ ತಿಂಗಳ ಡೇಟ್ ಅನ್ನೇ ನೀವು ಕೊಡ್ಬೇಕಾಗತ್ತೆ. ಸೊ ಇದನ್ನ ನೀವು ಗಮನಿಸ್ಕೊಳ್ಳಿ. ಈಗ ಜೂನ್ 20ಕ್ಕೋ 29ಕ್ಕೋ ಎಷ್ಟೋ ಇರುತ್ತೆ, 30ಕ್ಕಿದ್ರೂ ಪರವಾಗಿಲ್ಲ. ಯಾವ ತಿಂಗಳಲ್ಲಿ ಎಫೆಕ್ಟ್ ಡೇಟ್ ಇರುತ್ತೋ ಅದೇ ತಿಂಗಳಿಂದ ನೀವು ತಗೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಆ ತಿಂಗಳನ್ನು ಕೂಡ ಬಂದಿದೆ. ಸೊ 184 ರೂಪಾಯಿ ಒಟ್ಟಾರೆ ಅವರಿಗೆ ಕ್ರೆಡಿಟ್ ಆಗಿದೆ ಆ ತಿಂಗಳಲ್ಲಿ. ಯಾಕಂದ್ರೆ 29, 30, 31 ಅಂತ ಹೇಳಿದ್ರೆ ಅಲ್ಲಿಗೆ 3 ದಿನಕ್ಕೆ ಅವರಿಗೆ 184 ರೂಪಾಯಿ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದೆ. ಸೊ ಇದು HRMS ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳುತ್ತೆ. ಸೊ ಇದು 2ನೇ ಹಂತ. ನೆಕ್ಸ್ಟ್ ಬನ್ನಿ, ಈಗ ನಾವು K2ಗೆ ಇದನ್ನ ಸೆಂಡ್ ಮಾಡಬೇಕು. ಸೊ ಅದನ್ನ K2ಗೆ ಸೆಂಡ್ ಮಾಡೋಣ. ಮತ್ತೆ ಬನ್ನಿ, ಎಲ್ಲವೂ ಕೂಡ ಅರಿಯರ್ಸ್ ಅಲ್ಲೇ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಆಪ್ಷನ್ ಸೆಂಡ್ ಅಂಡ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು K2 ಇದನ್ನ ನೋಡ್ಕೊಳ್ಳಿ. ಲಾಸ್ಟ್ ನಿಂದ 3ನೇ ಆಪ್ಷನ್ ಸೆಂಡ್ ಅಪ್ರೂವಲ್ ಅರಿಯರ್ಸ್ ಬಿಲ್ ಟು K2 3ನೇ ಆಪ್ಷನ್ ಇದೆ ಕೆಳಗಡೆಯಿಂದ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ನೀವು ಸೇಮ್ ಏನು ತಗೊಂಡಿದ್ರಲ್ಲ ಅದೇ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನವೆಂಬರ್. ನೆಕ್ಸ್ಟ್ ಅರಿಯರ್ಸ್, ಯಾವ್ದ್ರದ್ದು ಅರಿಯರ್ಸ್ ಇದು? ಪ್ರಮೋಷನ್ ಅರಿಯರ್ಸ್. ಎಸ್ಟಾಬ್ಲಿಷ್ಮೆಂಟ್ ನಂಬರ್ 2 ಇದೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಖಜಾನೆ 2 ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಗೆಟ್ ಕೊಡಬೇಕು. ಅಲ್ಲಿ ಏನು ನೀವು ಡ್ರಾಫ್ಟ್ ಬಿಲ್ ತಗೊಂಡಿದ್ರಲ್ಲ ಆ ಡ್ರಾಫ್ಟ್ ಬಿಲ್ ಅಲ್ಲಿ ಏನಿತ್ತಲ್ಲ ಅದೇ ಬಂದಿದೆ ನೋಡಿ. ಇಲ್ಲಿ 6, 7, 8, 9, 10, 11 11ನೇ ತಿಂಗಳವರೆಗೂ ಕೂಡ ಅಷ್ಟು ತಿಂಗಳ ಮಾಹಿತಿ ಇದರಲ್ಲಿ ಬಂದಿದೆ. ಸೊ ಇದನ್ನ ಸರಿಯಾಗಿ ಇದೆಯೋ ಇಲ್ಲೋ ಅನ್ನೋವಂಥದ್ದನ್ನು ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಏನ್ ಬಂದಿದೆ ಅಂತ ನೋಡಿ ಬೇಸಿಕ್ ಅದು ಇನ್ಕ್ರಿಮೆಂಟ್ ರೇಟ್ ಇದು 2300. ಅದಕ್ಕೆ ಅಲೋಯನ್ಸ್ ಗಳನ್ನು ಕೂಡ ಸೇರಿಸ್ಕೊಟ್ಟಿದೆ. ಅಲೋಯನ್ಸ್ ಗಳನ್ನ ಸೇರಿಸಿದ್ರೆ 500 ಡಿ ಎ ಅರಿಯರ್ಸ್ ಡಿ ಎ ಅಮೌಂಟ್ ಏನಿರುತ್ತಲ್ಲ, ಸೊ ಅಮೌಂಟ್ ಅನ್ನ ಅದೇ ಕ್ಯಾಲ್ಕುಲೇಷನ್ ಮಾಡಿದೆ. 512 ರೂಪಾಯಿ ಡಿ ಎ ಬರ್ತಿದೆ. ಎರಡನ್ನೂ ಸೇರಿಸಿದ್ರೆ ಎಷ್ಟಾಗುತ್ತೆ? 2812 ಆಗುತ್ತೆ. ಸೊ ಇದನ್ನ ನೀವು ನೀಟಾಗಿ ನೋಡ್ಕೊಳ್ಳಿ. ಸೊ ಸೆಂಡ್ ಟು K2, ನಾನೀಗ ಸೆಂಡ್ ಟು K2 ಮಾಡ್ತಾ ಇದ್ದೀನಿ. ಸೊ ಅಪ್ರೂವಲ್ ಆಗ್ತಾ ಇದೆ ನೋಡಿ, ಇಲ್ಲಿ ಅಪ್ರೂವಿಂಗ್ ಅಂತ ತೋರಿಸ್ತಾ ಇದೆ, ನೀವು ಅದನ್ನ ಗಮನಿಸಿ. ಸೊ ಸ್ವಲ್ಪ ಇದು ನೆಟ್ವರ್ಕ್ ಮೇಲೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಅಪ್ರೂವಿಂಗ್ ಆಗ್ತಾ ಇದೆ. ಸೊ HR ನಂಬರ್ ಈಗ ಕ್ರಿಯೇಟ್ ಆಗುತ್ತೆ. ಸೊ ಸ್ವಲ್ಪ ಏನಾಗ್ತಾ ಇದೆ, ಎರರ್ ಇವ್ಯಾಲ್ಯುವೇಟಿಂಗ್ ಕ್ಲಿಕ್ ಸೈಡ್ ಅಂತ ಬರ್ತಾ ಇದೆ. ಓಕೆ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬಂದಿದೆ ಪೇ ಬಿಲ್ ಜನರೇಟ್, HR ನಂಬರ್ ಬಂದಿದೆ, ಹ್ಯಾಸ್ ಬಿನ್ ಜನರೇಟೆಡ್ ಅಂಡ್ ಸೆಂಡ್ ಟು ಖಜಾನೆ 2 ಅಂತ ಬಂದಿದೆ. ಸೊ ನಾವು ಚೆಕ್ ಮಾಡೋದಕ್ಕೆ ಇದು ಬೇಕಾಗುತ್ತೆ, ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಕೆ. ಸೊ ಈಗ ಆಗಿದೆ. ಸೊ ಬೇಕಿದ್ರೆ ನೀವು ಇನ್ನೊಂದ್ಸಲ ಬೇಕಿದ್ರೆ ಅದನ್ನ ನೀವು ಚೆಕ್ ಮಾಡಿ ನೋಡ್ಬೋದು. ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಸ್ ಯೂಶುವಲಿ ಏನ್ ಡೀಟೇಲ್ಸ್ ಹಾಕಿದ್ರೋ ಅದೇ ಡೀಟೇಲ್ಸ್ ಅನ್ನ ನೀವು ಹಾಕಿ ನೋಡ್ಬೋದು. ನಿಮ್ಗೆ ಸಂಬಂಧಪಟ್ಟ KJID ಎಂಪ್ಲಾಯರ್ ಅವರ KJID ನಂಬರ್ ಅನ್ನು ಜಸ್ಟ್ ನೀವು ಎಂಟರ್ ಮಾಡಿ ಗೆಟ್ ಕೊಡಿ. ಸೊ ಇಲ್ಲ, ಇದು ಇಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಅದೆಲ್ಲೂ ಕೂಡ ಅದು ತೋರಿಸ್ತಾ ಇಲ್ಲ ನೋಡಿ. ಗೆಟ್ ಕೊಡ್ತಾ ಇದ್ದೀನಿ, ಗೆಟ್ ಕೊಟ್ರು ಇಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಅದು ಅಪ್ರೂವಲ್ ಇದೆ ಅಂತ. ಸೊ ಅಪ್ರೂವಲ್ ಇರೋ ಅಂತದನ್ನ ನಾವ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇಲ್ಲೇ ನಿಮ್ಗೆ ಅಪ್ರೂವಲ್ ಲಿಸ್ಟ್ ಅಂತ ಬರುತ್ತೆ ನೋಡಿ. ಇಲ್ಲೇ ಬಂದಿದೆ ನೋಡಿ, ಇದು ಅಪ್ರೂವಲ್ ಲಿಸ್ಟ್.
ಸೊ ಇದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ನೆಟ್ ಸ್ಯಾಲರಿ ತೋರಿಸ್ತಾ ಇದೆ. ಸರ್ ಇದೇನು ಮಂತ್ 10 ಅಷ್ಟೇ ತೋರಿಸ್ತಾ ಇದೆ, ಆಗ್ಲೇ ನೋಡಿದ್ರೆ ಸುಮಾರು ಅಷ್ಟು ಮಂತ್ ತೋರಿಸ್ತಾ ಇದೀವಿ ಅಂತ ಅನ್ಕೋಬೇಡಿ. ಸೊ ಒಂದೇ ಮಂತ್ ಇಲ್ಲಿ ತೋರಿಸೋದು. ಸೊ ಇಲ್ಲಿ ಬಂದು ಇಲ್ಲಿ ನಿಮಗೆ ತೋರಿಸ್ಬಿಡುತ್ತದು, ಅಂದ್ರೆ ಒಂದು ಬಂದಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಬಂದಿರುತ್ತೆ ಅಂತ. ಸೊ ಇದು ಅಪ್ರೂವ್ ಲಿಸ್ಟ್. ಸೊ ಇದು ನೀವು ಗಮನಿಸ್ಬೋದು. ಸೊ ಮತ್ತೊಮ್ಮೆ ನೀವು ಇನ್ನೂ ಒಂದು ರೀತಿನಲ್ಲಿ ಇದನ್ನ ಚೆಕ್ ಮಾಡ್ಕೋಬಹುದು. ಹೇಗೆ ಚೆಕ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ K2 ಬಿಲ್ ಸ್ಟೇಟಸ್ ಅಂತ ಇದೆಯಲ್ಲ, ಸೊ ಅದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಏನಪ್ಪಾ ಅಂತ ಹೇಳಿದ್ರೆ ನೀವು, ನಾನೀಗ ಇಲ್ಲಿ ಬಿಲ್ ನಂಬರ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ. ನೀವು K2 ಓಪನ್ ಮಾಡ್ಕೊಂಡು ನೋಡ್ಕೊಂಡ್ರೆ ಮುಗಿದೋತು, ಅದು ಬಂದಿರುತ್ತೆ. ಸೊ ಸರ್ಚಿಂಗ್ ನೋಡಿ, ಇಲ್ಲಿ ಇನ್ನು K2 ಹೋಗಿಲ್ಲ. ಬಿಲ್ ವೇಟಿಂಗ್ ಟು K2, ಬಿಲ್ ಸೆಂಡ್ ಟು K2 ಅವೈಟಿಂಗ್ ರೆಸ್ಪಾನ್ಸ್, ಇನ್ನು ಹೋಗಿಲ್ಲ. ಸೊ ಅದನ್ನ ನಾನು ನೋಡಿ ಇಲ್ಲಿ 17ನೇ ತಾರೀಕು ಇವತ್ತೇ ಮಾಡಿರೋದು. ಸೊ ಅದಕ್ಕೋಸ್ಕರ ಇದು ತೋರಿಸ್ತಾ ಇದೆ. ಸೊ ಹಾಗಾಗಿ ಇನ್ನೂ ಹೋಗಿಲ್ಲ ಅದು, ಬಟ್ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ, ಹೋಗುತ್ತೆ. ಸೊ ಇದಾಗಿತ್ತು ನಾವು ಹೇಗೆ K2 ಬಿಲ್ ಅನ್ನ, ಸಾರಿ ಅರಿಯರ್ಸ್ ಬಿಲ್ ಅನ್ನ ಹೇಗೆ ಜನರೇಟ್ ಮಾಡೋದು, ಹೇಗೆ K2 ಸೆಂಡ್ ಮಾಡೋದು, ಮತ್ತೆ K2 ಬಿಲ್ ಹೋಗಿದೆಯೋ ಇಲ್ಲೋ ಅನ್ನೋಂಥದ್ದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋಂಥದ್ದು ಕುರಿತು ಇದಾಗಿತ್ತು ಮಾಹಿತಿ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ K2 ನಲ್ಲಿ ಹೇಗೆ ಬಿಲ್ ಮಾಡಬೇಕು ಅನ್ನೋಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.